ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾವು ಲುಸಾನಿಗೆ ಹೋಗಿ ಒಂದು ಚಿಕ್ಕ ಶಾಪಿಂಗ್ ಮಾಡಿದ್ದನ್ನು ತೋರಿಸ್ತಾ ಇದ್ದೀವಿ. ಚಾಕ್ಲೇಟ್ಸ್, ಆನಂತರ ಕೀ ಚೈನ್ಸ್, ಮೆಮೊರಬಲ್ ಐಟಮ್ಸ್, ಸುವೆನಿರ್ಸ್ ಎಲ್ಲ ತೊಗೊಳ್ತಿರೋದು ವಿಡಿಯೋ ಇದೆ. ಆನಂತರ ನಾವು ಝುರಿಕಿಗೆ ಆನ್ ದ ವೇ ಝುರಿಕಿಗೆ ಹೋಗುವಾಗ ನಮಗೆ ರೈನ್ ಫಾಲ್ಸ್ ಸ್ಟಾಪ್ ಇತ್ತು, ಅದನ್ನು ಕೂಡ ನೋಡಿದ್ವಿ. ನೀವು ಕೂಡ ನೋಡ್ಬೋದು ಈ ವ್ಲಾಗಲ್ಲಿ. ನಾವು ಝುರಿಕಲ್ಲಿ ನಮ್ಮ ಹೋಟೆಲ್ ಬ್ಲಾಗ್ ಕೂಡ ತೋರಿಸಿದ್ದೀವಿ, ನಮ್ಮ ರೂಮ್ ಹೇಗಿತ್ತು ಅಂತ. ಅದನ್ನು ಕೂಡ ನೋಡ್ಕೊಬನ್ನಿ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡ್ಕೊಬರೋಣ. ಅಲ್ಲೊಂದು ಕಾಸಾ ಗ್ರಾಂಡೆ ಅಂಬ್ರೇಲಕ್ಕೆಲ್ಲ ಹೆಂಗಿಟ್ಟಿದ್ದಾಳ. ಹೆಂಗಿದೆ ತಗೋಬಿಡು, ಪ್ಯಾಕೆ ಇದೆ ಅಲ್ದ ಚಾಕ್ಲೇಟು. ಸೆಕೆಂಡ್ ಫ್ಲೋರ್ ಫುಲ್ ಚಾಕ್ಲೇಟ್ ಇದೆ. ಮತ್ತು ಇಡೀ ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರ್ ಮಾತ್ರ ವಾಶ್ರೂಮ್ ಫ್ರೀ ನಡೆ, ಮತ್ತೆಲ್ಲ ವಾಶ್ರೂಮು ಪೇ ಮಾಡೋದಿಲ್ಲ. ಚಾಕ್ಲೇಟಿಗೋಸ್ಕರ ಮತ್ತು ಗಿಫ್ಟ್ ಐಟಮ್ ಅಲ್ಲ ಬ್ರ್ಯಾಂಡು ಇದಷ್ಟು ರೆಂಟೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಎಲ್ಲಿ ನೋಡಿದ್ರೂ ಹಸು ಕಾಣಿಸ್ತಾ ಇರುತ್ತೆ, ಯಾಕೆಂದರೆ ಇಲ್ಲಿ ಫುಲ್ ಗ್ರೀನರಿ, ಮೌಂಟೇನ್ಸ್ ಇದ್ದರೂ ಕೂಡ ಅಲ್ಲಲ್ಲಿ ಪ್ಲ್ಯಾಟ್ಯೂ ಮತ್ತು ಪ್ಲೇನ್ಸ್ಗಳಿದೆ. ಸೊ ಅವ್ರುಗಳಿಗೆ ಮೇವಿಗೂ ಕೂಡ ಯಾವುದೇ ಥರ ಕೊರತೆ ಇರಲ್ಲ, ತುಂಬ ಚೆನ್ನಾಗಿ ತಿನ್ಬೋದು, ಎಲ್ಲ ಸಿಗತ್ತೆ ಅಲ್ಲಿ. ಅದರಿಂದಾಗಿ ಅವ್ರ ಹಾಲು ಎಲ್ಲ ಡೈರಿ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಚಿಕ್ಕ ಚಿಕ್ಕ ಸೊವೆನಿರ್ಸ್ ಇದೆ ದನದ್ದು. ಹಸುಗಳು ಡಿಫ್ರೆಂಟ್ ಟೈಪ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಬೇರೆ ಬೇರೆ ಥರ ನಿಮಗೆ ಡಿಸೈನ್ಸ್ ಇದೆಲ್ಲ ಇದೆ. ನೀವು ಕೂಡ ರಿಟರ್ನ್ ಹೋಮಿಗೆ ಹೋಗುವಾಗ ಒಂದು ಮೆಮೊರಿಗೋಸ್ಕರ ತೊಗೊಂಡು ಹೋಗ್ಬೋದು. ಒಂದು ವುಡನ್ ಕಾರ್ವಿದು ಕೂಡ ತುಂಬ ಇದೆ ಇಲ್ಲಿ. ಹಾರ್ಸ್, ಕೌ ಎಲ್ಲ ಥರ ಅನಿಮಲ್ಸ್ ಇದೆ. ಬಟ್ ಇಲ್ಲಿ ಮೇನ್ ಕೌ ಇಲ್ಲಿ, ಇದು ಮಾತ್ರ ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇತ್ತು. ಇಲ್ಲಿ ಅಷ್ಟೇ ಎಕ್ಸ್ಪೆನ್ಸಿವ್ ಇರುತ್ತೆ ಪ್ರತಿಯೊಂದು ಐಟಮ್ ಕೂಡ. ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಸಸ್ ಆನ್ ಅರ್ತ್ ಅಂತ ಸುಮ್ಮನೆ ಕರೆಯಲ್ಲ ಸ್ವಿಟ್ಜರ್ಲ್ಯಾಂಡಿಗೆ. ನಾವಿವಾಗ ಚಾಕ್ಲೇಟ್ ಸೆಕ್ಷನಿಗೆ ಹೋದ್ವಿ ಯಾವ್ದು ತೊಗೊಳ್ಳೋದು ಅಂತ. ಲಿಂಟ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಬ್ರ್ಯಾಂಡ್ ಇನ್ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ಬೋದು. ಒನ್ ಆಫ್ ದಕ್ಕಿಂತ ಮೋಸ್ಟ್ ಫೇಮಸ್ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ನಿಮಗೆ ಲಿಂಟ್ ಚಾಕ್ಲೇಟ್ಸ್ ಕಾಣಿಸುತ್ತೆ, ತುಂಬ ಟೇಸ್ಟಿ ಕೂಡ ಇರುತ್ತೆ ಮಾತ್ರ. ಇಲ್ಲಿ ಸ್ವಿಸ್ ನೈಫ್ಸ್ ಕೂಡ ಅಷ್ಟೇ ಫೇಮಸ್. ಸೊ ನಾವು ಇಲ್ಲಿಂದ ತೊಗೊಂಡೋಗೋಣ ಒಂದು ನೈಫ್ ಮನೆಗೆ ಅಂತ ನೋಡ್ತಾ ಇದ್ದೀವಿ. ಒಂದಕ್ಕೆ 10,000 ನೋಡ, ಅದು 10,000 ರೂಪಾಯಿ ಎರಡಕ್ಕೆ. ಒಂದು ದೊಡ್ಡ ಸೈಜು, ಒಂದು ಸಣ್ಣ ಸೈಜು. ಇವಾಗ ಸ್ವಿಸ್ ವಾಚಸ್ ಕೂಡ ತುಂಬ ಫೇಮಸ್ ಇಲ್ಲಿ. ವಾಚ್, ನೈಫ್, ಡೈರಿ ಪ್ರಾಡಕ್ಟ್ಸ್ ತುಂಬ ಥರ ಇದೆ ಇಲ್ಲಿ, ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಅಪ್ಪ ಒಂದು ವಾಚ್ ತೊಗೊಳ್ಳೋಣ ಅಂತ ರ್ಯಾಡೋ ಶಾಪಿಗೆ ಬಂದಿದ್ದಾರೆ. ಅವ್ರ ಹತ್ರ ಆಲ್ರೆಡಿ ಒಂದು ರ್ಯಾಡೋ ವಾಚ್ ಇದೆ. ಸೊ ನೋಡ್ತಾ ಇದ್ದಾರೆ ಇನ್ನೊಂದು ಯಾವ್ದಾದ್ರು ಒಂದು ಡಿಫ್ರೆಂಟ್ ಆಗಿರೋದು ತೊಗೊಳ್ಳೋಣ ಅಂತ. ಇಲ್ಲಿ ಏಷ್ಯನ್ ಮಾರ್ಕೆಟ್ಗಿಂತ ಯುರೋಪಿಯನ್ ಕಂಟ್ರೀಸಲ್ಲಿ ವಾಚಸ್ ಪ್ರೈಸ್ ಏನಿದೆ ತುಂಬಾ ಜಾಸ್ತಿ ಇರುತ್ತಂತೆ. ಸೊ ಅಲ್ಲಿ ಶಾಪ್ ಇವರು ಕೂಡ ಹೇಳ್ತಾ ಇದ್ರು, ನಿಮಗೆ ಏಷ್ಯನ್ ಮಾರ್ಕೆಟಲ್ಲೆಲ್ಲ ತುಂಬ ಕಂಪ್ಯಾರಿಟಿವ್ಲಿ ಕಮ್ಮಿ ಆಗುತ್ತೆ, ಯುರೋಪ್ ಇದರಲ್ಲೆಲ್ಲ ತುಂಬಾ ಹೈ ಇರುತ್ತೆ ಮಾರ್ಕೆಟ್ ಲೆವೆಲ್ ವಾಚಸ್ಸಿಗೆ ಅಂತ. ಸೊ ಆಮೇಲೆ ರ್ಯಾಡೋ ಶಾಪ್ ಬೇಡ ಅಂತ ನಾವು ಬಂದ್ವಿ. ಅಲ್ಲಿ ಅಪ್ಪನಿಗೆ ಅಷ್ಟು ಯಾವುದು ವಾಚ್ ಇದಾಗಲಿಲ್ಲ, ಮತ್ತು ಸುಮ್ಮನೆ ತುಂಬ ಎಕ್ಸ್ಪೆನ್ಸಿವು ಯಾವುದು ಕೂಡ. ಅವ್ರ ಹತ್ರ ಆಲ್ರೆಡಿ ಒಂದು ವಾಚ್ ಇತ್ತು, ಆಲ್ಮೋಸ್ಟ್ ಸಿಮಿಲರ್ ಇತ್ತು ಅಂತ, ಅದನ್ನು ಬೇಡ ಅಂತ ಬಂದ್ವಿ. ನೆಕ್ಸ್ಟ್ ನಾವು ಟಿಸಾಟಿಗೆ ಹೋಗ್ತಾ ಇದ್ದೀವಿ, ಅದು ಕೂಡ ಸ್ವಿಸ್ ಬ್ರ್ಯಾಂಡೇ. ಸೊ ಟಿಸಾಟಿಗೆ ಹೋಗೋಣ ಅಂತ ಬಂದ್ವಿ. ನೋಡಿ, ಯಾವ ಶಾಪಿಗೆ ಹೋದರೂ ಕೂಡ ಇಲ್ಲಿ ಹಸುನ ಇಟ್ಕೋತಾರೆ. ಟಿಸಾಟಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಮ್ಮದು ಬ್ಯಾಟ್ರಿ ಡೌನ್ ಆಗಿತ್ತು. ಇವಾಗ ಇಲ್ಲಿ ರಿವರ್ ಸೈಡಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ರೆಶ್ ಏರ್ ತೊಗೊಳ್ಳೋಣ ಅಂತ, ಸುಮ್ಮನೆ ಸೀನರಿ ಕೂತ್ಕೊಂಡು ನೋಡೋಣ, ತುಂಬ ಚೆನ್ನಾಗಾಗತ್ತೆ ಅಂತ. ಇಲ್ಲಿ ನೋಡ್ಬೋದು ಫುಲ್ ಡಕ್ಸ್, ಸ್ವ್ಯಾನ್ ಎಲ್ಲದೂ ಇದೆ. ಎಷ್ಟು ಆರಾಮ್ಸೆ ಓಡಾಡ್ಕೊಂಡಿದ್ದಾವೆ ಎಲ್ಲದೂ ಕೂಡ. ತುಂಬ ಖುಷಿಯಾಗುತ್ತೆ ಇವುಗಳನ್ನ ಈ ಥರ ನೋಡೋದಕ್ಕೆ.
ಅಲ್ಲೇ ಪಕ್ಕದ ತನಕನೂ ಬರುತ್ತೆ ನೀವು ಕೂತ್ಕೊಂಡ್ರೆ. ಅಲ್ಲಿ ಸ್ವಾನ್ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ಈ ಸ್ವಾನ್ ಸ್ವಲ್ಪ ಜಾಸ್ತಿನೇ ಅಗ್ರೆಸಿವ್ ಆಗಿತ್ತು. ಆರುಷಿ ಹತ್ತಿರ ಹೋದ್ಲು, ಅದು ಡಿಫೆನ್ಸಿವ್ ಮೋಡ್ ಥರನೇ ಹೇಳ್ಬೋದು. ಅವಳು ಮುಟ್ಟಕ್ಕೆ ಅಂತ ಕೈ ಇದು ಮಾಡಿದ್ಲು, ಜಸ್ಟ್ ಮಿಸ್ಸಲ್ಲಿ ಬಚಾವಾದ್ಲು. ಕಚ್ಚಕ್ಕೆ ಅಂತಲೇ ಬಂದುಬಿಟ್ಟಿತ್ತು. ಅಲ್ಲಿ ಚಿಕ್ಕ ಬೋರ್ಡ್ ಕೂಡ ಹಾಕಿದ್ರು ಅದು ಕಚ್ಚತ್ತೆ ಅಂತ. ಬಟ್ ಆರುಷಿ ಅವಳಿಗೆ ಮುಟ್ಟೋದೇ ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗ್ಬಿಟ್ಲು, ಕೇಳಲಿಲ್ಲ. ಆದರೆ ಬಚಾವಾದ್ಲು ಅದೇ ಪುಣ್ಯಕ್ಕೆ, ಇಲ್ಲ ಅಂದರೆ ಸರಿಯಾಗಿ ಕಚ್ಚಿಸ್ಕೋತಿದ್ಲು. ಹತ್ತಿರದಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಅವ್ರ ಕುತ್ತಿಗೆ ಮಾತ್ರ ತುಂಬ ಉದ್ದ ಇರುತ್ತೆ. ಅದೇನೋ ಒಂಥರ ಕೂಗ್ತಾ ಇತ್ತು ಆವಾಗ, ಇಷ್ಟು ಕುತ್ತಿಗೆ ಇಷ್ಟು ಮೇಲ್ ಮಾಡ್ಕೊಂಡು ಕೂಗ್ತಾ ಇತ್ತು. ಯಾವುದೋ ಹುಡುಗಿ ಇನ್ನೊಂದು ಯಾರೋ ಹುಡುಗಿ ಬಂದ್ಬಿಟ್ಟು ಮುಟ್ಟಕ್ಕೆ ಅಂತ ಬಂದಾಗ ಸಿಟ್ಟಲ್ಲಿ ಕೂಗ್ತಾ ಇತ್ತು. ತುಂಬ ಚೆನ್ನಾಗಿದೆ. ಇಲ್ಲೊಂದು ಲೇಕ್ ಇದೆ, ಅನಂತರ ಮೌಂಟೇನ್ ವ್ಯೂ ಕಾಣಿಸುತ್ತೆ. ಇಲ್ಲಿ ಬಿಲ್ಡಿಂಗ್ಸ್ ತುಂಬ ಚೆನ್ನಾಗಿರುತ್ತೆ. ಅಪ್ಪ ಅಮ್ಮ ಅಲ್ಲಿ ಕೂತಿದ್ದಾರೆ. ನಾನು ಇಲ್ಲಿ ಇದ್ರ ಹತ್ರ ಕೂರಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಹೋಗಡೆ ಇನ್ನೂ ರೆಡ್ ನೋಡಲ್ಲಿ ನಿತ್ಗಳು ಹೇಳ್ಕೊಟ್ಟಿದ್ದ. ಇಲ್ಲಿ ಒಳಕಂಡು ಹೆಂಗಿದ್ರಲ್ಲ ಓಡಾಡ ಅಲ್ಲಿ ವಾಕಿಂಗ್ ಗ್ರೀನ್ ಲೈಟಲ್ಲಿ ವಾಕಿಂಗ್ ಅಂತ ಕೊಟ್ಟಾಗ ನಾವು ಹೋಗ್ಬೋದು. ಅಲ್ಲಿ ತನಕ ವೆಹಿಕಲ್ಸ್ ಹೋಗ್ತಾ ಇರುತ್ತೆ, ನಾವು ಹೋಗಂಗಿಲ್ಲ. ಮತ್ತೆ ಇಲ್ಲಿ ನಮ್ಮ ಕಡೆ ಥರ ರೋಡ್ ಕ್ರಾಸ್ ಮಾಡೋದಲ್ಲ, ಜಿಬ್ರಾ ಲೈನಲ್ಲಿ ರೋಡ್ ಕ್ರಾಸ್ ಮಾಡೋದು. ಬೇರೆ ಎಲ್ಲೂ ಮಾಡೋಂಗಿಲ್ಲ ರೋಡ್ ಕ್ರಾಸಿಂಗ್, ಇಲ್ಲೇ ಬಂದ್ಬಿಟ್ಟು ಮಾಡಬೇಕು. ಎಲ್ಲೆಲ್ಲಿ ಜಿಬ್ರಾ ಲೈನ್ ಇದೆಯಾ ನೋಡಿ ಅಲ್ಲಲ್ಲೇ ಮಾಡಬೇಕು. ಆ ಥರ ಎಷ್ಟು ಚೆನ್ನಾಗಿತ್ತು. ಸಿಟಿ ಟು ಹಾಂ, ಇವಾಗ ಗ್ರೀನ್ ಲೈಟ್ ಬಂತು, ಸೊ ನಾವಿನ್ನು ಹೋಗ್ಬೋದು. ಆ ಕಡೆಯಿಂದ ಬರ್ತಾರೆ, ಈ ಕಡೆಯಿಂದ ಹೋಗ್ಬೋದು. ಈ ಕಡೆಯಿಂದ ಬರ್ತಾ ಇದ್ವಿ ಎಲ್ಲ. ಈಗ ನಾವು ರೈನ್ ಫಾಲ್ಸಿಗೆ ಬಂದಿದ್ದೀವಿ. ಇದು ದ ಲಾರ್ಜೆಸ್ಟ್ ಪ್ಲೇನ್ ವಾಟರ್ ಫಾಲ್ ಇನ್ ಯುರೋಪ್ ಅಂತ ಹೇಳ್ಬೋದು. ರೈನ್ ಫಾಲ್ಸನ್ನು ಶೆಫಾಝನ್ ಅನ್ನೋ ಒಂದು ಜಾಗದ ಹತ್ತಿರ ಇದೆ ರೈನ್ ಫಾಲ್ಸು. ಇದ್ರ ಗ್ರೇಟ್ ವಾಟರ್ ವಾಲ್ಯೂಮಿಂದ ತುಂಬ ವಿಸಿಟರ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಈ ವಾಟರ್ಫಾಲ್. ತುಂಬಾ ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ, ಒಂಥರ ಸ್ಪೆಕ್ಟ್ಯಾಕ್ಯುಲರ್ ವ್ಯೂ ಅಂತಲೇ ಹೇಳ್ಬೋದು. ಇಲ್ಲಿ ರೈನ್ ಫಾಲ್ಸ್ ಏನಿದೆ ಇದು ಯುರೋಪ್ಸ್ ಬಿಗ್ಗೆಸ್ಟ್ ವಾಟರ್ಫಾಲ್. ಇದರ ಹೈಟ್ ಬಂದುಬಿಟ್ಟು 23 ಮೀಟರ್ಸ್ ಆ್ಯಂಡ್ ವಿಡ್ತ್ 150 ಮೀಟರ್ಸ್ ಇದೆ. ಈ ಜಾರ್ಜ್ ಸ್ಟ್ರೆಚ್ ಏನಿದೆ ಇದು ತುಂಬ ಕ್ವೈಟ್ ಡೀಪ್ ಆಗಿದೆ, ಸ್ಟ್ರೆಚ್ ಆಫ್ ದಿ ರಿವರ್. ಆ್ಯಂಡ್ ಅದರ ತುಂಬ ಥರ ಕ್ಯಾಸಲ್ಸಿಗೆ ಪ್ರಸಿದ್ಧಿಯಾಗಿದೆ ಆ್ಯಂಡ್ ಇವನ್ ವೈನ್ ಯಾರ್ಡ್ಸ್. ರೈನ್ ಫಾಲ್ಸಲ್ಲಿ ತುಂಬ ಜನ ಬರ್ತಾರೆ ಟೂರಿಸ್ಟ್ ಸ್ಪಾಟ್ ಆಗಿ. ಇಲ್ಲಿ ಬೋಟಿಂಗ್ ಕೂಡ ಇದೆ, ತುಂಬ ಬೋಟ್ಸ್ ಕೂಡ ನೋಡ್ಬೋದು ನೀವು ಸೈಡಲ್ಲಿ. ಚಿಕ್ಕ ಬೋಟಿಂಗ್ ಸ್ಪಾಟ್ ಕೂಡ ಇದೆ. ಆ್ಯಂಡ್ ಆ ಕಡೆ ಹೋದರೆ ರೆಸ್ಟೋರೆಂಟ್ಸ್ ಇದೆ, ಕೂತ್ಕೊಂಡು ನೀವು ವ್ಯೂ ಎಂಜಾಯ್ ಮಾಡ್ತಾ ನಿಮ್ಮ ಊಟ ಮಾಡ್ಬೋದು. ಯು ಕ್ಯಾನ್ ಟೇಕ್ ಯುವರ್ ಫುಡ್. ಆ್ಯಂಡ್ ವಾಟರ್ ಕೂಡ ತುಂಬ ಕ್ಲಿಯರ್ ಆಗಿದೆ. ಇಲ್ಲಿ ಫಿಶಸ್ ಎಲ್ಲ ಆರಾಮ್ಸೆ ಕಾಣಿಸುತ್ತೆ ನಿಮಗೆ. ತುಂಬ ಕ್ಲಿಯರ್ ಆಗಿರೋದ್ರಿಂದ ನಿಮಗೆ ನೀರು ಒಳಗೆ ಏನಿದೆ ಎಲ್ಲ ಕಾಣಿಸುತ್ತೆ. ಇಲ್ಲಿ ಯಾವ ಥರ ಮೀನುಗಳಿದೆ ಅಂತಲೂ ಬೋರ್ಡಲ್ಲಿ ಹಾಕಿಟ್ಟಿದ್ರು ಸ್ಟಾರ್ಟಿಂಗಲ್ಲಿ ಬರ್ತಿರುವಾಗಲೇ. ಇಲ್ಲಿ 4 to 5 ಟೈಪ್ಸ್ ಆಫ್ ಫಿಶಸ್ ಇದೆ. ಒನ್ ಆಫ್ ದ ಟೈಪ್ ಅಂದರೆ ಕಾಮನ್ ಕಾರ್ಪ್ಸ್ ಇದೆ ಇಲ್ಲಿ ಟೈಪ್. ಆನಂತರ ರಿವರ್ ರೈನ್ ಫಾಲ್ ಇದು ಸೊವೆನೀರೆಲ್ಲ ಇದೆ. ನೀವು ತಿರ್ಗಾ ನಿಮ್ಮ ಕಂಟ್ರಿಗೆ ಹೋಗುವಾಗ ಅದ್ರ ನೆನಪಿಗೆ ಅಥವಾ ಮನೆಗೆ ನೆನಪಿಗೆ ಅಂತ ಇಟ್ಕೊಳ್ಳೋಕ್ಕೆ ಅಂತ ಸೊವೆನೀರ್ಸ್ ಇದೆ.
ಅಲ್ಲಿ ಮೇಲೆ ನೋಡಿ ಟ್ರೈನೆಲ್ಲ ನಿಂತ್ಕೊಂಡಿದೆ. ತುಂಬ ಒಳ್ಳೆ ವ್ಯೂ ಇಲ್ಲಿ, ಏನು ನೋಡಿದ್ರು ಚಂದ. ಸ್ವಿಟ್ಜರ್ಲ್ಯಾಂಡ್ ನಮ್ಮ ಹೋಟೆಲಿಗೆ ಬಂದ್ವಿ, ಅದ್ರ ರೂಮ್ ಟೂರ್ ನೋಡ್ಕೊಬನ್ನಿ. ಹಾಯ್. ಒಳಗೆ ಬರ್ತಿದ್ದಂಗೆ ನೋಡಿ ಇಲ್ಲೊಂದು ದೊಡ್ಡ ಮಿರರ್ ಇದೆ. ಇಲ್ಲಿ ನಾವು ಹೇಗೆ ರೆಡಿ ಆಗಿದ್ದೀವಿ ನೋಡ್ಕೊಳ್ಳೋದಕ್ಕೆ. ಅಷ್ಟು ಬಾಗ್ಲಾಕೊಂಡ್ಬಿಡುವ. ರೈಟ್ ಸೈಡಿಗೆ ಮಿರರ್ ಇದೆ, ಲೆಫ್ಟ್ ಸೈಡಿಗೆ ವಾಶ್ರೂಮ್ ಇದೆ. ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಎಸಿ ದೊಡ್ಡ ಸಣ್ಣ ಮಾಡೋದು, ಇದು ಸಣ್ಣ ಸಣ್ಣ ಮಾಡೋದು, ಇದು ಎಸಿ. ಆ ಗ್ಲಾಸಲ್ಲಿ ನೋಡು, ಇಲ್ಲಿ ಒಂದೇ ಬಾತ್ರೂಮ್, ಬಾತ್ ಟಬ್ ಇಲ್ಲ ಅಷ್ಟೇ. ಹಾಂ, ನೆಕ್ಸ್ಟ್ ಆಮೇಲೆ ಇಲ್ಲೊಂದು ವಾರ್ಡ್ರೋಬ್ ಇದೆ, ಸೇಫ್ ಲಾಕರ್, ಹ್ಯಾಂಗರ್ಸ್ ಇದೆ. ಇಲ್ಲಿ ಮೊಬೈಲ್ ಏನಾದರೂ ಇಟ್ಕೋಬೋದು, ಅಥವಾ ಡ್ರೆಸ್ ಇದು ಕಾಸ್ಮೆಟಿಕ್ಸ್ ಏನಾದರೂ ಇಟ್ಕೊಂಡು ಮೇಕ್ ರೆಡಿ ಆಗೋದಿದ್ರೆ ಇದಕ್ಕೆಲ್ಲ ಚೆನ್ನಾಗಿದೆ. ಇಲ್ಲಿ ಡಸ್ಟ್ಬಿನ್ ಇದೆ, ಬೇರೆ ಬೇರೆ ಕಂಪಾರ್ಟ್ಮೆಂಟ್, ತ್ರೀ ಡಸ್ಟ್ಬಿನ್ಸ್ ಏನಾಗಿದೆ. ವೆಟ್ಟು ಅಂತ ನೀವು ಸರಿ ಹಾಕ್ಕೊಂತೀನಿ. ಇಲ್ಲೊಂದು ಫ್ರಿಡ್ಜ್ ಇದೆ, ಮಿನಿ ಫ್ರಿಡ್ಜ್. ತುಂಬ ಚೆನ್ನಾಗಿದೆ ಮಾತ್ರ ರೂಮು. ಇದೊಂದು ಹಾಗೆ ಇಲ್ಲಿ ಚಾರ್ಜರ್ ಹಾಕಿದ್ರೆ ಚಾರ್ಜರ್ ಪಾಯಿಂಟ್ ಇದೆ, ಮತ್ತು ಮೊಬೈಲಲ್ಲಿ ಇಟ್ಬೋದು, ಏನಾದರೂ ಥಿಂಗ್ಸ್ ಇಟ್ಕೋಬೋದು. ಇಲ್ಲಿ ಬೆಡ್ ನಂಗೊಂದು ಸಪ್ರೇಟ್ ಬೆಡ್ ಕೊಟ್ಟಿದ್ದಾರೆ. ನಿಂಗೇನಲ್ಲ, ಯಾರು ಮಾಡ್ತಾರೆ, ನನಗೆ ಹೇಳಕ್ಕೆ ನನಗೆ ಹೇಳಿ ಟಿ ವಿ ಆ್ಯಂಡ್ ಅಪ್ಪ ಇಲ್ಲಿ. ಆಮೇಲೆ ಇಲ್ಲಿ ಡೆಸ್ಕ್ ಎಲ್ಲ ಇದೆ. ವಾಟರ್ ಬಾಟಲ್ ನೋಡಿ, ಗ್ಲಾಸ್ ಇದೆ, ಎಷ್ಟು ದೊಡ್ಡದಿದೆ, ಹಾಗೆ ನೀರು ಕುಡಿದು ಹಾಕಲಕ್ಕೋಸ್ಕರ. ಇಲ್ಲಿ ಎಷ್ಟು ಥಿಂಗ್ಸ್ ಬೇಕಾದ್ರೂ ಇಟ್ಕೊಳ್ಳೋಕೆ ಅಷ್ಟು ಚಲೋ ಇದೆ. ಚಾರ್ಜಿಂಗ್ ಪಾಯಿಂಟ್ ಜಾಸ್ತಿ ಇದೆ, ಅದೊಂದು ಒಳ್ಳೆ ಇದು. ಎಲ್ಲ ಇಲ್ಲಿ ನಾವು ಬೆಳಗ್ಗೆ ಹೋದರೆ ಬರೋದು ರಾತ್ರಿ ಆಗತ್ತಾ, ಸೊ ಚಾರ್ಜಿಂಗ್ ಪಾಯಿಂಟ್ ಜಾಸ್ತಿ ಇದ್ರೆ ಒಳ್ಳೆಯದು. ಬಟ್ ನಮ್ಮದು ಇವತ್ತು ಲಾಸ್ಟ್ ಡೇ ಇಲ್ಲಿ, ಸೊ ನಾಳೆ ಬೆಳಗ್ಗೆನೇ ನಾವು ಏರ್ಪೋರ್ಟಿಂದ ಮುನಿಯಕ್ಕಿಗೆ ಹೋಗ್ಬಿಟ್ಟು ಆಮೇಲೆ ಬ್ಯಾಂಗ್ಳೂರ್. ಸೊ ಎಲ್ಲ ಕಡೆನೂ ತುಂಬ ಚೆನ್ನಾಗಿರೋ ರೂಮ್ಗಳನ್ನೇ ಕೊಟ್ಟಿದ್ದಾರೆ ನಮಗೆ. ಪ್ಯಾರಿಸಲ್ಲೇ ಸ್ವಲ್ಪ ಇದಾಯಿತು ಬಿಟ್ಟರೆ ಮತ್ತೆ ಎಲ್ಲ ಕಡೆ ನನ್ನ ಫೇವ್ರೇಟ್ ಅಂತ ಈ ರೂಮಲ್ಲಿ ಡಕ್ ಹಿಂಗೆ ಥರ ಮಾಡ್ಕೊಂಡು ನೋಡ್ತಿದ್ದೆ. ಹೊರಗಡೆ ಓಪನ್ ಮಾಡೋದು ಕೈಯಲ್ಲಿ ಹೋಗ್ತಿದ್ದೆ. ಅಷ್ಟೇ ಹೋಗ್ಲಕ್ಕೆ ಹೊರಗಡೆ ನಂಗಳು ಇದಕ್ಕೆ ಬೆಡ್ ಹಾಕಿದ್ವಲ್ಲ, ಅದು ಹೋಗ್ಲಾಗ್ತಿಲ್ಲ. ಅಲ್ಲ ಚೇರಲ್ಲಿ ಹಾಕಿಟ್ಟಿದ್ದ ಹೊರಗೆ. ಇವಾಗ ಎಂತ ಮಾಡ್ತಲ್ಲ, ಹೊರಗೆ ಕೂತ್ಕೊಂಡು ಎಂತ ಮಾಡಲ್ಲ ಆಗ್ತಿಲ್ಲ. ಅಟ್ಲೀಸ್ಟ್ ಒಂದು ಕಾಫಿ ಟೀ ಕುಡಿದಿದ್ರೆ ಸಿಗರೇಟ್ ಸೇದೋರಿಗೆ ಸಮ್ಮರಲ್ಲಿ ಚಲೋ ಆಗ್ತಿ. ಇವಾಗ ಚಳಿ ಹೊರಗೆ. ಇದು ವಿಂಡೋನು ಓಪನ್ ಮಾಡ್ಕೊಳ್ಳಕ್ಕೂ ಮತ್ತೆ ಇಲ್ಲೆಲ್ಲ ಚಾರ್ಜಿಂಗ್ ಸ್ಪೇಸ್ ಇದು ಮಾತ್ರ ಇಲ್ಲಿ ತುಂಬಾ ಮೇಕ್ ಮೈ ಟ್ರಿಪ್ ಅವರು ತುಂಬ ಚೆನ್ನಾಗಿ ನಮಗೆ ಎಲ್ಲ ಕಡೆ ಹೋಟೆಲು ಎಲ್ಲ ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರು. ತುಂಬ ಖುಷಿ ಆಯಿತು. ಸ್ಟಾರ್ಟಿಂಗ್ ಪ್ಯಾರಿಸಲ್ಲಿ ಒಂದು ಸ್ವಲ್ಪ ಕಷ್ಟ ಆಯಿತು. ಲಂಡನ್ ಇರ್ಬೋದು, ಸ್ವಿಟ್ಜರ್ಲ್ಯಾಂಡಲ್ಲಿ ಎಲ್ಲ ಕಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು, ನೈಟ್ ಊಟ ಎಲ್ಲನೂ ಚೆನ್ನಾಗೇ ಇತ್ತು. ಹೋಟೆಲ್ ಕೂಡ ಚೆನ್ನಾಗಿತ್ತು, ಎಲ್ಲ ಫೆಸಿಲಿಟಿ ಚೆನ್ನಾಗೇ ಕೊಟ್ಟಿದ್ರು. ನಮ್ಮ ಗ್ರೂಪ್ ಅವರು ಕೂಡ ತುಂಬ ಚೆನ್ನಾಗಿದ್ರು. ಎಲ್ಲರೂ ಕೂಡ ಒಂದು ರಾಶಿ ಚಲೋ ಆಯ್ತು ಅಲ್ಲ ನಮಗೆ ಟ್ರಾವೆಲಿಂಗು. ಚಲೋ ಆಯ್ತು, ಚೆನ್ನಾಗಿ ಅರೇಂಜ್ ಮಾಡಿದ್ದೆವು. ಹೌದು, ಎಲ್ಲ ಕಡೆ ಚೆನ್ನಾಗಿ ಇದು ಮಾಡಿ ನಾವೇ ಆದರೂ ಎಲ್ಲ ಕಡೆ ಹುಡ್ಕೊಂಡು ಹೋಗ್ಬಿಡಲ್ಲ, ರಾಶಿ ಟೈಮ್ ತಗೋತಿತ್ತು. ಎಲ್ಲ ಪ್ಲೇಸ್ ಎಲ್ಲ ಚಲೋ ತೋರಿಸ್ತದ. ಸಿಸ್ಟಮೆಟಿಕ್ ಅರೇಂಜ್ ಮಾಡಿದ್ದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚೆನ್ನಾಗಿ, ಆಮೇಲೆ ಶಾರ್ಪ್ 8 o'clock ಅಂದರೆ 8 o'clock ಎಲ್ಲರೂ ರೆಡಿಯಾಗಿ ಹೊರಡೋದು. ಆಮೇಲೆ ಎಲ್ಲ ಕಡೆನೂ ಕರೆಕ್ಟಾಗಿ ತೋರಿಸ್ತಿದ್ದ, ಮತ್ತು ಪ್ರಾಪರ್ ಗೈಡೆನ್ಸನ್ನು. ಮತ್ತು ಟೈಮು ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದ್ರೆ ನಾವು ಅಷ್ಟು ಟೈಮಿಗೆ ಕರೆಕ್ಟಾಗಿ ಎಲ್ಲರೂ ಗ್ರೂಪ್ ಅವರು ಕೂಡ ಬರ್ತಾ ಇದ್ರು. ಒಬ್ಬರು ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆದರೂ ಅವ್ರಿಗೆ ಕಾಲ್ ಮಾಡಿ ಕರೆಸೋದು, ಅವ್ರು ಬರೋವರೆಗೆ ವೆಯ್ಟ್ ಮಾಡೋದು, ಇದೆಲ್ಲ ಮಾಡ್ತಾಯಿದ್ರು. ಗೈಡ್ಗಳು ಕೂಡ ತುಂಬಾ ಚೆನ್ನಾಗಿದ್ರು ಅಂತ ಹೇಳ್ಬೋದು. ಹಾಗೆ ಊಟ ತಿಂಡಿನೂ ಅಷ್ಟೇ, ಬೆಳಿಗ್ಗೆ ಬೇಗನೆ ಬ್ರೇಕ್ಫಾಸ್ಟ್ ಕೊಡ್ತಿದ್ರು. ಹಾಗೆ ಸಂಜೆನೂ 8 ಗಂಟೆಗೆಲ್ಲ ನೋಡಿ ಊಟ ಆಗೋಗ್ತಿತ್ತು. ಮತ್ತೆ ಅವರು ಇವಾಗ ಆದಷ್ಟು ನಮ್ಗೆ ಇಂಡಿಯನ್ ರೆಸ್ಟೋರೆಂಟಲ್ಲೇ ಎಲ್ಲ ಊಟ ಎಲ್ಲ ಮಾಡಿಸಿದ್ದಾರೆ. ಎಲ್ಲೋ ಒಂದೊಂದು ಕಡೆಗೆ ಸಿಕ್ಕಿಲ್ಲ ಅಂದರೆ ಪ್ಯಾರಿಸಲ್ಲಿ 1-2 ದಿವಸ ಸ್ವಲ್ಪ ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಷ್ಟ ಆಯಿತು. ಅಲ್ಲಿ ಫ್ರೂಟ್ಸ್ ಇತ್ತು, ಅವರು ಸ್ವಲ್ಪ ಒಂಥರ ಕೊಡೋದಕ್ಕೆ ಇದು ಮಾಡಿದ್ರು. ಹಾಗೂ ಇವರು ಬೆಳಿಗ್ಗೆ ತಿಂಡಿಗೆ ನಮಗೆ ಒಂದು ದಿವಸ ಅವಲಕ್ಕಿ ಕೊಟ್ಟರು, ಹಾಗೆ ಒಂದಿನ ಉಪ್ಪಿಟ್ಟು ಕೊಟ್ಟರು. ಅವ್ರಿಗೆ ಮೊದಲೇ ಗೊತ್ತಿತ್ತು ಚೆನ್ನಾಗಿಲ್ಲ. ಒಂದು ದಿವಸ ಇಡ್ಲಿ ಅವರೇ ಬಾಕ್ಸಲ್ಲಿ ತೊಗೊಂಡು ಬಂದು ಕೊಟ್ಟರು ನಮಗೆ, ಅಲ್ಲಿ ಫುಡ್ ಚೆನ್ನಾಗಿಲ್ಲ ಅಂಥೇಳಿ.
ಮತ್ತೆಲ್ಲ ಕಡೆ ಫುಡ್ ತುಂಬಾನೇ ಚೆನ್ನಾಗಿತ್ತು. ಸಂಜೆನೂ ಅಷ್ಟೇ 8 ಗಂಟೆಗೆಲ್ಲ ನಮ್ಗೆ ಊಟ ಸಾಯಂಕಾಲ ಶಾರ್ಪ್ ಆಗಿ 8 o'clock ಊಟ ಆಲ್ಮೋಸ್ಟ್ ವ್ಯವಸ್ಥೆ ಮಾಡ್ಬಿಡ್ತಿದ್ರು. ಅದಕ್ಕೆ ಬೇಗ ರೂಮಿಗೆ ಬಂದು ಮಲಗಬಹುದು. ಅದು ಚೆನ್ನಾಗಿ ಇತ್ತು. ಮತ್ತೆ ಒಳ್ಳೊಳ್ಳೆ ಪ್ಲೇಸ್ ತೋರಿಸಿದ್ರು. ನಮಗೂ ಬೆಳಿಗ್ಗೆ ಇಷ್ಟು ಗಂಟೆ ನಾಳೆ ರೆಡಿ ಆಗ್ಬಿಡಿ ಅಂತ ಹೇಳ್ತಿದ್ರು ಮಧ್ಯಾಹ್ನ ದಿವಸನೇ. ಅದು ಒಂಥರ ಒಳ್ಳೇದೇ. ಹೌದು, ಇಷ್ಟು ಗಂಟೆ ಬೆಳಿಗ್ಗೆ ಎಲ್ಲರೂ ಬ್ರೇಕ್ಫಾಸ್ಟಿಗೆ ಬನ್ನಿ, ಲಗೇಜ್ ತೊಗೊಂಡು ಹೋಗೋದಿದ್ರು ಅಷ್ಟೇ, ಇಷ್ಟು ಗಂಟೆಗೆ ಲಗೇಜ್ ಎಲ್ಲ ತೊಗೊಂಡು ಬಂದ್ಬಿಡಿ ಅಂತ ಹೇಳಿರ್ತಿದ್ರು ನಮಗೆ. ಬಸ್ಸು ಕೂಡ ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡ ಬಸ್ಸು. ಆಯ್ತು, ಓಕೆ. ಇಂಡಿಯಾಕ್ಕೆ ಹೊರಡೋದಕ್ಕೆ ಅಂತೇಳಿ ಪ್ಯಾಕಿಂಗ್ ನಡೀತಾ ಇದೆ. ಕೆಟಲೆಲ್ಲ ಸುಮ್ಮನೆ ತೊಗೊಂಡು ಬಂದಿದ್ದೆ, ಎಲ್ಲ ಹೋಟೆಲಲ್ಲೂ ಇತ್ತು. ಅವರು ತೊಗೊಂಡು ಬನ್ನಿ ಅಂತ ಹೇಳಿದಾಗ ತೊಗೊಂಡು ಬಂದ್ವಿ. ವೇಸ್ಟ್ ಆಯ್ತು. ಇವಾಗ ಮ್ಯಾಗಿ ಇದೆಲ್ಲ ತೊಗೊಂಡು ಬಂದಿದ್ವಿ ತುಂಬ ಥರದ್ದು. ಅದು ಕೂಡ ಯಾವುದು ಕೂಡ ಬಳಸಿಲ್ಲ ನಾವು, ಬಿಸ್ಕೆಟ್ ಒಂದು ಬಿಟ್ಟರೆ. ಎಲ್ಲ ಇಂಡಿಯನ್ ಹೋಟೆಲ್ಗಳೇ ಸಿಕ್ಕಿರೋದ್ರಿಂದ ಎಲ್ಲ ಹೋಟೆಲಿಗೆ ಹೋಗಿದ್ದಾಯಿತು. ಇಲ್ಲೇ ಡಿಫ್ರೆಂಟಾಗಿ ಟೇಸ್ಟ್ ಮಾಡುವ ಅಂಥೇಳಿ ಎಲ್ಲ ಕಡೆ ಹೋಟೆಲಿಗೆ ಹೋದ್ವಿ. ಅದಕ್ಕೆ ಅದು ಕೂಡ ತಂದಿದ್ದು ವೇಸ್ಟ್ ಆಯಿತು. ಬಟ್ಟೆಗಳನ್ನು ಆದಷ್ಟು ಬಟ್ಟೆಗಳು ಬಳಸಿದ್ವಿ. ಇನ್ನು ಕೆಲವೊಂದಿಷ್ಟು ಬಟ್ಟೆ ಕೂಡ ಜಾಸ್ತಿ ಆಯಿತು. ನಮಗೆ ಗೊತ್ತಿರಲ್ಲ ಬರುವಾಗ ಏನೇನು ತರೋದು ಅಂತೇಳಿ. ಈಗ ಬಂದಮೇಲೆ ಗೊತ್ತಾಯಿತು, ಸುಮ್ಮನೆ ಕೆಟಲ್ ಇದೆಲ್ಲ ಸುಮ್ಮನೆ ವೇಸ್ಟ್, ಜಾಗ ವೇಸ್ಟ್ ಆಯಿತು ಅಂತ ಅನಿಸ್ತಾ ಇದೆ ಜಾಸ್ತಿ ತೊಗೊಂಡು ಬಂದ್ಕೊಂಡು. ಹಾಗೆ ಕೆಲವೊಂದಿಷ್ಟನ್ನು ಪರ್ಚೇಸ್ ಮಾಡಿದ್ವಿ. ಚಾಕ್ಲೇಟ್ಸು ಹಾಗೆ ನೈಫ್ ಇದೆಲ್ಲ ಪರ್ಚೇಸ್ ಮಾಡಿದ್ವಿ. ಹಾಗೆ ಒಂದು ಹಸು ಇಲ್ಲಿ ಮೆಮೊರಿಗೆ ಅಂತೇಳಿ. ನಂತರ ಹಸ್ಬೆಂಡ್ ಒಂದು ವಾಚ್ ತೊಗೊಂಡ್ರು. ಹೌದು, ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಮಗೆ ತುಂಬ ಇಷ್ಟ ಆಯಿತು. ತುಂಬ ಕಡೆ ನೋಡಿದ್ರು. ಆಮೇಲೆ ರ್ಯಾಡೋ ವಾಚ್ ತೊಗೋಣ ಅಂತ ಹೋಗಿದ್ರು. ಆಲ್ರೆಡಿ ಅವ್ರ ಹತ್ರ ಇತ್ತು. ಅದಕ್ಕೆ ನಂತರ ಇದನ್ನ ಒಂದ್ಸರಿ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್ ವಾಚ್ ಅಂತೇಳಿ ಇದನ್ನ ತೊಗೊಂಡ್ರು.